75ಕ್ಕೆ ಮೊದಲು ಮೂರನೇ ಕಾಲಘಟ್ಟದಲ್ಲಿ ಈ ಸಮಸ್ಯೆ ಇರಲಿಲ್ಲ. 75ರ ನಂತರ ಈ ಸಮಸ್ಯೆ ಮತ್ತೆ ಕಾಣಿಸಿಕೊಂಡಿದೆ. ಈಗ 75 ವರ್ಷ ಆದರೂ ನಮ್ಮ ಮೂರನೇ ಕಾಲಘಟ್ಟದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಆಗಿಲ್ಲ. ವೀರಶೈವ ಮಹಾಸಭೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಆಗಬೇಕು ಅಂತ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ವೀರಶೈವರು ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ನುವಂಥ ಇದು ಇಲ್ಲ. ಹಿಂದೂಗಳು ಹಿಂದುತ್ವದ ಭಾಗ ಅನ್ನೋದು ಇನ್ನೊಂದು ಪ್ರಮುಖವಾದ ಚರ್ಚೆಯ ವಿಷಯ ಆಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕಂತ ಹೇಳಿದರೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಬಸವಣ್ಣವರು ಹೇಳಿದ ಹಾಗೆ ಅವತ್ತೇ ಅದನ್ನು ಘೋಷಣೆ ಮಾಡಿದ್ದಾರೆ. ಅವರು ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಓಹರು ನೋಡಯ್ಯ, ಕೂಡಲ ಸಂಗನ ಶರಣರು ಸ್ವತಂತ್ರರು ಅನ್ನುವ ಮಾತನ್ನು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ನಾವು ಸ್ವತಂತ್ರವಾದ ದಾರಿಯಲ್ಲಿ ಹೋಗ್ತಿದ್ದೀವಿ ಅನ್ನುವ ಮಾತನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ವೀರಶೈವ ಲಿಂಗಾಯತ ಹಿಂದೂ ಧರ್ಮದ ಅಂಗ ಅಲ್ಲ, ಆದರೆ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ವಿರೋಧಿಯಲ್ಲ. ಇದು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಎರಡೂ ಪ್ರತಿಪಾದಕರು ಏನಿದಾರಲ್ಲ ಅವರಿಬ್ಬರೂ ಅರ್ಥ ಮಾಡಿಕೊಳ್ಬೇಕು. ಹಿಂದೂಗಳಲ್ಲ ವೀರಶೈವ ಲಿಂಗಾಯತರು, ಹಿಂದೂ ಧರ್ಮದ ಭಾಗ ಅಲ್ಲ, ಅಂದರೆ ಅಂಗ ಅಲ್ಲ. ಇವು ಸ್ವತಂತ್ರ ಧರ್ಮ, ಆದರೆ ಹಿಂದೂ ಧರ್ಮಕ್ಕೆ ವಿರೋಧಿಗಳಾಗಿಲ್ಲ, ಆಗಬೇಕಾಗಿಲ್ಲ. ಇದು ಬಹಳ ಸ್ಪಷ್ಟವಾಗಿರಬೇಕು. ಯಾಕೆ ಅಂತ ಹೇಳಿದರೆ ಇವತ್ತು ಭಾರತ ದೇಶದಲ್ಲಿ ಅತ್ಯಧಿಕ ಭಕ್ತರು ಇರೋದು ಶಿವನಿಗೆ. ಶಿವನ ಭಕ್ತರೇ ಅತ್ಯಧಿಕ ಸಂಖ್ಯೆಯ ಜನರಿದ್ದಾರೆ. ಶೈವದಿಂದ ವೀರಶೈವ ಬಂದಿದೆ, ಲಿಂಗಾಯತ ಬಂದಿದೆ. ಎರಡಕ್ಕೂ ಮೂಲ ಶೈವ ಧರ್ಮ, ಶಿವಧರ್ಮವೇ ಮೂಲ. ಹಾಗಾಗಿ ಶಿವನ ಭಕ್ತರು ಹಿಂದೂ ಪರಂಪರೆಯಲ್ಲಿ ಅಸಂಖ್ಯಾತ ಸಂಖ್ಯೆಯ ಜನರಿದ್ದಾರೆ. ಆದ್ದರಿಂದ ನಾವು ಹಿಂದೂ ಧರ್ಮವನ್ನು ಬಿಟ್ಟುಕೊಡ್ಲಿಕ್ಕಾಗಲ್ಲ, ಬಿಟ್ಟುಕೊಡಬಾರ್ದು ಕೂಡ. ಹಾಗಾಗಿ ನಮ್ಮ ಅಸ್ಮಿತೆಗಾಗಿ, ನಮ್ಮ ಸಿದ್ಧಾಂತ ಆಚರಣೆಗಳ ಸ್ವಂತಿಕೆಯನ್ನು ಉಳಿಸಿಕೊಳ್ಳಲಿಕ್ಕಾಗಿ ನಾವು ಸ್ವತಂತ್ರರೇ ವಿನಃ ಹಾಗಂತ ಹಿಂದೂ ಧರ್ಮಕ್ಕೆ ನಾವು ಯಾರೂ ವಿರೋಧಿಗಳಲ್ಲ. ಯಾಕಂದರೆ ಹಿಂದೂ ಧರ್ಮದ ಬಹುಸಂಖ್ಯಾತ ಜನ ಶಿವಭಕ್ತರೇ ಆಗಿದ್ದಾರೆ. ಹಾಗಾಗಿ ಶಿವಭಕ್ತರೆಲ್ಲರೂ ಒಂದು ತತ್ವ, ಒಂದು ಸಿದ್ಧಾಂತದ ಅಡಿಯಲ್ಲಿ ಬರೋದರಿಂದ ನಾವು ಆ ಧರ್ಮವನ್ನು, ಆ ಪರಂಪರೆಯನ್ನು ಗೌರವಿಸಬೇಕಾಗುತ್ತೆ ಅನ್ನೋದು. ಆಮೇಲೆ ಇನ್ನೊಂದು ಅಂಶನೂ ನಾನು ಸ್ಪಷ್ಟಪಡಿಸ್ತೀನಿ. ಈಗ 4-5 ದಶಕಗಳಿಂದ ನಾನು ಅದನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೀನಿ, 10 ಕೃತಿಗಳನ್ನು ಬರೆದಿದ್ದೀನಿ. ಏನು ಅಂತ ಹೇಳಿದರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ. ಅದನ್ನು ಸರ್ವೋಚ್ಚ ನ್ಯಾಯಾಲಯಗಳು ಕೂಡ ಈ ವೇ ಆಫ್ ಲೈಫ್ ಅಂತಲೇ ಹೇಳ್ತವೆ, ಒಂದು ಜೀವನ ವಿಧಾನ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮ ಅನ್ನೋದಿಲ್ಲ. ಹಿಂದೂ ಧರ್ಮ ಅನ್ನೋದ್ರ ವೈದಿಕ ಧರ್ಮ ಇದೆ, ಅದನ್ನು ಸನಾತನ ಧರ್ಮ ಅಂತಲೂ ಕರೀತಾರೆ. ನಾವು ಅದನ್ನು ಗೌರವಿಸ್ತೀವಿ. ಆದರೆ ಹಿಂದೂ ಧರ್ಮ ಇಲ್ಲ. ಆದರೆ ಹಿಂದೂ ಸಂಸ್ಕೃತಿ ಇದೆ, ಹಿಂದೂ ಸಂಸ್ಕೃತಿ ಇದೆ. ಆ ಹಿಂದೂ ಸಂಸ್ಕೃತಿ ಯಾವುದರಿಂದ ಆಯಿತು? ಆರ್ಯ ದ್ರಾವಿಡ ಸಂಸ್ಕೃತಿಗಳ ಸಂಗಮವೇ ಹಿಂದೂ ಸಂಸ್ಕೃತಿ. ಬಹಳ ಜನಕ್ಕೆ ಗೊಂದಲ ಇದೆ, ಅವರೆಲ್ಲ ಸ್ಪಷ್ಟಪಡಿಸ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಪರಂಪರೆಯನ್ನು. ಆರ್ಯ ಮತ್ತು ದ್ರಾವಿಡ ಧರ್ಮಗಳ ಸಂಗಮವೇ ಹಿಂದೂ ಸಂಸ್ಕೃತಿಯಾಗಿ ರೂಪುಗೊಂಡಿದೆ. ಹಾಗಾಗಿ ನಾವು ಹಿಂದೂಗಳ ಅಲ್ಲ ಅಂದ ಮಾತ್ರಕ್ಕೆ ಹಿಂದೂ ಧರ್ಮದ ವಿರೋಧಿಗಳಲ್ಲ. ನಮ್ಮ ಜನರೇ ಅಧಿಕ ಸಂಖ್ಯೆಯ ಶಿವಭಕ್ತರು ಅಲ್ಲಿರೋದರಿಂದ ನಾವು ಅದನ್ನು ಗೌರವಿಸ್ತೀವಿ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈಗ ಜಾತಿಗಣತಿಯನ್ನು ರಾಜ್ಯ ಸರ್ಕಾರ ಮತ್ತೊಮ್ಮೆ ಮಾಡುವ ಈ ಸಂದರ್ಭದಲ್ಲಿ ಇದೇ ಥರ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದೆ. ವೀರಶೈವ ಲಿಂಗಾಯತ ಅಂತ ಬರೆಸ್ತಕ್ಕಂಥದ್ದು ಅದು ಬಹುಜನರ ಬೇಡಿಕೆ, ಅವರು ಇಷ್ಟ. ಅದು ಪ್ರಜಾಪ್ರಭುತ್ವದ ಕಾಲದಲ್ಲಿ ಬಹುಮತಕ್ಕೆ ಬೆಲೆ ಕೊಡಲೇಬೇಕಾಗುತ್ತೆ. ನೋಡಿ, ರಾಜಪ್ರಭುತ್ವದ ಕಾಲದಲ್ಲಿ ಧರ್ಮವನ್ನು ಸಮುದಾಯಗಳನ್ನು ಒಂದುಗೂಡಿಸುವ ಸಾಧನವನ್ನಾಗಿ ಬೆಳೆಸಿಕೊಳ್ಳಾಯಿತು. ಆದರೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಧರ್ಮವನ್ನು ಸಮಾಜಗಳನ್ನು ಒಡೆಯುವ ಸಾಧನವನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಅದು ನಿಜವಾಗಲೂ ಶ್ರೇಯಸ್ಕರ ಅಲ್ಲ. ಅದರಿಂದ ಧರ್ಮದ್ವೇಷ, ಜಾತಿದ್ವೇಷ, ಭಾಷಾದ್ವೇಷಗಳು ಇವತ್ತು ಎಲ್ಲೇ ಮೀರಿ ಪ್ರಕಟ ಆಗ್ತಾ ಇರತಕ್ಕಂಥದ್ದು, ವಿಕೃತ ರೂಪ ಪಡೆಯುವಂಥ ಒಂದು ಹೊತ್ತಿನಲ್ಲಿ ನಾವಿದ್ದೇವೆ. ಇದು ಯಾವ ಸಮಾಜಕ್ಕೂ, ನಮ್ಮ ಭಾರತೀಯ ಸಮಾಜಕ್ಕೆ ಇದು ಶ್ರೇಯಸ್ಸನ್ನು ತರ್ತಕ್ಕಂಥ ಸಂಗತಿ ಅಲ್ಲ. ಆದ್ದರಿಂದ
ಉದಾರವಾದಂಥ ಮನಸ್ಸನ್ನು ಎಲ್ಲರೂ ಹೊಂದಬೇಕು, ಸಂಕುಚಿತ ಮನಸ್ಸಿನಿಂದ ಹೊರಗೆ ಬರಬೇಕು, ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಒಂದಾಗಿ ಹೋಗುವಂಥ ಒಂದು ಮನಸ್ಥಿತಿಯನ್ನು ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ಇದು ಇಷ್ಟು ಪ್ರಮುಖ ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ನಾವು ಬಸವಾದಿ ಪ್ರಮಥರ ವಿಚಾರಗಳನ್ನು ಬಾಯಲ್ಲಿ ಹೇಳಿದರೆ ಸಾಲದು, ಬರೀ ಪ್ರಚಾರ ಮಾಡಿದರೆ ಸಾಲದು, ಪಾಲನೆ ಮಾಡಬೇಕು. ಅದು ಬಹಳ ಮುಖ್ಯ. ಪಾಲನೆ ಇಲ್ಲದೆ ನಾವು ಬರೀ ಪ್ರಚಾರ ಮಾಡಿದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಿಜವಾಗಲೂ ಶರಣರ ವಿಚಾರಗಳನ್ನು ಪಾಲನೆ ಮಾಡುವಂಥ ಮನಸ್ಸುಗಳು ಬೆಳೀಬೇಕು. ಅವರ ಸಾಧನೆಯನ್ನು ಹೊಗಳಿದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ. ನಮ್ಮ ಜೀವನದಲ್ಲೂ ಆ ಸಾಧನೆಯ ಮಾರ್ಗ ಬೇಕಾಗ್ತದೆ. ಈ ದಿಶೆಯಲ್ಲಿ ಸಮಾಜವನ್ನು ಕಟ್ಟಬೇಕೇ ವಿನಃ ಸಮಾಜಗಳನ್ನು ಒಡೆಯುವ ಕೆಲಸ ಆಗಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ. ಒಂದು ನಿಮಿಷ ಇಲ್ಲಿ ಕೇಳ್ತೀನಿ, ಇಲ್ಲಿ ಒಂದು ನಿಮಿಷ. ಸೈದ್ಧಾಂತಿಕವಾಗಿ ಅವರು ಎರಡು ವಿಚಾರಗಳಲ್ಲಿ ಗೊಂದಲ ಇದೆ ಎನ್ನುವಂತ ಒಳ್ಳೆ ಪ್ರಶ್ನೆ. ಏನಂದ್ರೆ, ಒಂದು ವೀರಶೈವ ಲಿಂಗಾಯತರು ನಿಜವಾದ ಲಿಂಗಾಯತರು ಏನು ಬಸವಣ್ಣನ ಫಾಲೋವರ್ ಇದ್ದಾರೆ, ಅವ್ರ ಪ್ರಕಾರ ಮೂರ್ತಿ ಪೂಜೆಯನ್ನು ಮಾಡಬಾರ್ದು, ಏನು ದೇಹವೇ ದೇಗುಲ ಅನ್ನುವಂಥ ವಿಚಾರಕ್ಕೆ ಈಗ ವೀರಶೈವರು ಅದನ್ನ ತದುವಿದ್ದಾಗಿದೆ. ಅದು ಮೂರ್ತಿ ಪೂಜೆಯನ್ನು ಇಲ್ಲ, ಅದು ಒಂದೇ ಅಂಶ ಅಲ್ಲ. ಒಳ್ಳೆ ಪ್ರಶ್ನೆ ಇದು. ಒಂದೇ ಅಂಶ ಅಲ್ಲ. ನೋಡಿ, ವೀರಶೈವ ಮತ್ತು ಲಿಂಗಾಯತಕ್ಕೆ ಮೂಲ ಸಿದ್ಧಾಂತ ಯಾವುದು ಅಂದಾಗ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ವೀರಶೈವಕ್ಕೂ ಅದೇ ಸಿದ್ಧಾಂತ, ಶರಣ ಸಿದ್ಧಾಂತಕ್ಕೂ ಅದೇ ಸಿದ್ಧಾಂತ. ಸಿದ್ಧಾಂತ ಬೇರೆಯೇ ಇಲ್ಲ. ಸಿದ್ಧಾಂತ ಬೇರೆ ಇಲ್ಲ ಅಂದಾಕ್ಷಣ ಎರಡು ಹೇಗೆ ಬೇರೆಯಾಗುತ್ತೆ? ಇದು ಮೂಲಭೂತ ಪ್ರಶ್ನೆ. ಸಿದ್ಧಾಂತ ಒಂದೇ, ಗುರಿ ಒಂದೇ, ಮಾರ್ಗ ಭಿನ್ನ. ಇವರಿಬ್ಬರು ದಾರಿ ಭಿನ್ನ, ಆದರೆ ಗುರಿ ಮಾತ್ರ ಒಂದೇ. ಸಿದ್ಧಾಂತ ಒಂದೇ ಆಗಿರೋದ್ರಿಂದ ಗುರಿ ಒಂದೇ ಆಗಿದೆ, ಮಾರ್ಗ ಭಿನ್ನವಾಗಿದೆ. ಹಾಗಾಗಿ ಸಣ್ಣ ಪುಟ್ಟ ಈಗ ಮೂರ್ತಿ ಪೂಜೆ ಏನು ನೋಡಿ, ಭಾರತೀಯ ಸಂಸ್ಕೃತಿ, ನೀವು ಮಾನವ ಜನಾಂಗದ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿ ಈ ಮೂರ್ತಿ ಪೂಜೆ. ಹರಪ್ಪ ಮೊಹಂಜದಾರದಲ್ಲಿ ಲಿಂಗಗಳು ಸಿಕ್ಕಿದೆ, ಶಿವನ ವಿಗ್ರಹ ಸಿಕ್ಕಿದೆ, ಹರಣ ವಿಗ್ರಹ ಸಿಕ್ಕಿದೆ, ಅನೇಕರು. ಆಮೇಲೆ ನೀವು ಅದೇ ಥರ ಜಗತ್ತಿನ ಇತರೆ ನಾಗರಿಕತೆಗಳಿಗೆ ಹೋಗಿ ಅಲ್ಲೆಲ್ಲ ಮೂರ್ತಿಗಳು ಸಿಕ್ಕಿದೆ. ಮೂರ್ತಿ ಪೂಜೆ ಅದು ಪ್ರಾಚೀನ ಕಾಲದಿಂದಲೂ ಬಂದಿದೆ. ನಾವು ಅದನ್ನು ನಿರಾಕರಣೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಸಾಕಾರದಿಂದ ನಿರಾಕಾರಕ್ಕೆ ಹೋಗ್ಬೇಕು ನಾವು. ನಿರಾಕಾರ ಅದು ಅಗಮ್ಯ, ಅಪ್ರಮಾಣ ಅಲ್ವಾ, ಅಗೋಚರ. ನಮಗೆ ನಿರಾಕಾರವನ್ನು ಹೆಂಗೆ ಕಲ್ಪಿಸ್ಕೊಳ್ತೀರಿ? ಹಾಗಾಗಿ ಮೂರ್ತಿಯ ಮೂಲಕ, ಸಾಕಾರದ ಮೂಲಕವೇ ನಿರಾಕಾರಕ್ಕೆ ನಾವು ಹೋಗಬೇಕು. ಬಸವಣ್ಣವರು ವಿರೋಧ ಇದ್ದರು ಅಂದ ಮಾತ್ರಕ್ಕೆ ಶರಣರ ವಿಚಾರಧಾರೆಯನ್ನೆಲ್ಲ ಜನ ಒಪ್ಪಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಬೇಡ ಅಂದರು ಅಲ್ವಾ. ಆದರೆ ಅತಿ ಹೆಚ್ಚು ಗುಡಿಗಳನ್ನು ಕಟ್ಟವರೇ ಲಿಂಗಾಯಿತರು, ಅತಿ ಹೆಚ್ಚು ದೇವಸ್ಥಾನಗಳಿಗೆ ಹೋಗೋವರೇ ಲಿಂಗವಂತರು. ಜನ ಅದನ್ನು ಒಪ್ಪಿದ್ರ? ಪರಂಪರೆ ಬಿಡಲಿಲ್ಲ. ಸಹಸ್ರಾರು ವರ್ಷಗಳಿಂದ ಬಂದಿರುವ ಕೆಲವು ನಂಬಿಕೆಗಳನ್ನು, ಆಚರಣೆಗಳನ್ನು ಬಿಡಲಿಕ್ಕಾಗಲ್ಲ. ಜನರು ಅದನ್ನು ನಂಬಿರ್ತಾರೆ. ಶರಣರು ಇನ್ನೊಂದು ಹೇಳಿದರು, ಕ್ಷುದ್ರ ದೈವಗಳನ್ನು ಪೂಜೆ ಮಾಡಬೇಡಿ ಎಂದರು ಅಲ್ವಾ. ಮಾರಿ ಮಸಣ್ಣಿ ಪೂಜೆ ಮಾಡಬೇಡಿ ಎಂದರು. ಜನ ಬಿಟ್ಟಿದ್ದಾರಾ? ಈ ಮಾರಮ್ಮ, ದುರ್ಗಮ್ಮ, ದ್ಯಾಮವ್ವ ಅಲ್ಲ ಪೂಜೆ ಮಾಡ್ತಾರಿಲ್ಲೋ. ಹಾಗಾಗಿ ಜನರ ನಂಬಿಕೆಯನ್ನು ನಾವು ಡಿಕ್ಟೇಟ್ ಮಾಡಲಿಕ್ಕೆ ಆಗಲ್ಲ. ಹೀಗೇ ಮಾಡಿ, ಹೀಗೇ ಬದುಕಿ, ಇದನ್ನೇ ಮಾಡಿ ಅಂತ ಡಿಕ್ಟೇಟ್ ಮಾಡಲಿಕ್ಕೆ ಯಾರು? ಜನರು ಆ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ, ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಅದರಿಂದ ಒಂದು ಸಮಾಧಾನ, ಸಂತೋಷ ಸಿಗ್ತಾ ಇದೆ, ಅವರಿಗೆ ಒಳಿತಾಗ್ತಾ ಇದೆ. ಒಳಿತಾಗ್ತಾ ಇರೋದ್ರಿಂದ ಅವರು ಅದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅಲ್ಲಿನ ಚರ್ಚೆಯಾಗ್ತಾ ಇರತಕ್ಕಂಥ 3 ಅಂಶಗಳ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಲಿಕ್ಕಾಗಿ ಈ ಪತ್ರಿಕಾಗೋಷ್ಠಿ, ಮಾಧ್ಯಮಗೋಷ್ಠಿ. ಬಹುಮುಖ್ಯವಾಗಿ ಚರ್ಚೆಯಾಗ್ತಾ ಇರತಕ್ಕಂಥ ಮೊದಲ ವಿಷಯ ಅಂತ ಹೇಳಿದರೆ, ಈ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದಾಗಬೇಕು ಅನ್ನೋದು ಒಂದು ಕಡೆ ನಿಲುವು. ಇಲ್ಲ, ಬೇರೆ ಬೇರೆ ಆಗಬೇಕು, ಆ ಎರಡೂ ಒಂದೇ ಅಲ್ಲ ಅನ್ನುವಂಥದ್ದು ಮತ್ತೊಂದು ನಿಲುವು. ಆದರೆ ಬಹುಪಾಲು ಜನರು, ವೀರಶೈವ ಲಿಂಗಾಯತ ವ್ಯಾಪ್ತಿಯ ಒಳಗೆ ಬರುವಂಥ ಬಹುಪಾಲು ಜನರು
ವೀರಶೈವ ಲಿಂಗಾಯತ ಒಂದಾಗಿ ಹೋಗಬೇಕು ಅಂತ ಬಯಸ್ತಾರೆ. ಕೆಲವರು ಒಂದಿಷ್ಟು ಜನ ವಿದ್ಯಾವಂತರು, ನಗರ ಪ್ರದೇಶಗಳಲ್ಲಿರುವ ಮಧ್ಯಮ ವರ್ಗದ ಜನರು ಇಲ್ಲ ನಾವು ಪ್ರತ್ಯೇಕವಾಗಿ ಹೋಗಬೇಕು ಅಂತ ಅವರವರದೇ ಕಾರಣಗಳಿಗಾಗಿ ಅವರ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ. ಈಗ ಅದಕ್ಕೆ ಈ ವಿವಾದ ಇಂದಿಂದಲ್ಲ, ನನ್ನ ಗಮನಕ್ಕೆ ಬಂದ ಹಾಗೆ 80ನೇ ಇಸ್ವಿ ನನಗೆ ಬಹಳ ಸ್ಪಷ್ಟವಾಗಿ ಆ ಕಾಲಮಾನದ ಘಟನಾವಳಿಗಳು ನೆನಪಿದೆ. 80ನೇ ಇಸ್ವಿಯಿಂದ ಇದು ಚರ್ಚೆ ಆಗ್ತಾನೇ ಇದೆ. ಒಂದು ಗೊಂದಲದ ವಿಷಯವಾಗಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೇ ಇದೆ. ಈ ಗೊಂದಲ ಗೂಡಾಗಿರ್ತಕ್ಕಂಥ ಈ ವಿಷಯವನ್ನು ಇಷ್ಟು ದೀರ್ಘಕಾಲ ಮುಂದುವರಿಸಬಾರ್ದಾಗಿತ್ತು. ವೀರಶೈವ ಮಹಾಸಭೆ, ಇವತ್ತು ವೀರಶೈವ ಲಿಂಗಾಯತ ಮಹಾಸಭೆ ಅಂತೇಳಿ ಪುನರ್ನಾಮಕರಣ ಆಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಬೇಕಾಗಿತ್ತು. ಅಷ್ಟೇ ಅಲ್ಲ, ಬರುವ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ಏನು ನಡೆಯುತ್ತಲ್ಲ, ಆ ಹೊತ್ತಿಗಾದರೂ ಕೂಡ ಈ ಒಂದು ಜೀವಂತ ಸಮಸ್ಯೆಯನ್ನು ಬಗೆಹರಿಸಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ವೀರಶೈವ ಲಿಂಗಾಯತ ಮಹಾಸಭೆ ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಅದನ್ನು ಮಾಡಬೇಕಾಗ್ತದೆ ಅಂತ. ಏನದು, ಯಾವ ರೀತಿ ಆ ಸಂಸ್ಥೆ ಮಾಡಬಹುದು ಈ ವಿಷಯವಾಗಿ ಅಂದರೆ, ವೀರಶೈವ ಲಿಂಗಾಯತ ವ್ಯಾಪ್ತಿಯ ಒಳಗೆ ಬರುವಂಥ ಗುರುವರ್ಗ ಮತ್ತು ವಿರಕ್ತ ವರ್ಗದ ಸ್ವಾಮೀಜಿಗಳನ್ನು ಮತ್ತು ಎಲ್ಲ ಹಾಲಿ ಮತ್ತು ಮಾಜಿ ರಾಜಕಾರಣಿಗಳನ್ನು, ರಾಜಕೀಯ ನಾಯಕರನ್ನು, ಈ ಧರ್ಮದ ವ್ಯಾಪ್ತಿಯ ಒಳಗೆ ಬರುವ ವಿದ್ವಾಂಸರು, ವಿಮರ್ಶಕರು, ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ಇವರನ್ನು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಅವ್ರದ್ದೊಂದು ಪಟ್ಟಿ ಮಾಡಿ, ಪಟ್ಟಿ ಸಿದ್ಧನೇ ಇದೆ, ಏನು ಕಷ್ಟ ಅಲ್ವೇ ಇಲ್ಲ, ಮತ್ತು ಸಮಾಜದೊಳಗಿನ ಪ್ರತಿಷ್ಠಿತ ವೈದ್ಯರು ಅಂದರೆ ಖ್ಯಾತನಾಮರಾದಂಥ ವಕೀಲರು, ವೈದ್ಯರು, ಇಂಜಿನಿಯರ್ಗಳು, ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರ ಅಭಿಪ್ರಾಯ, ಮತದಾನಕ್ಕೆ ಹಾಕುವ ಮೂಲಕ ಒಂದು ಮತದಾನವನ್ನು ಏರ್ಪಡಿಸಿ ಈ ವಿಷಯಗಳನ್ನು ಅವ್ರ ಮುಂದಿಟ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. 2/3 ಬಹುಮತ ಯಾವುದರ ಪರವಾಗಿ ಬರುತ್ತೆ ಅದರಂತೆ ಸಮಾಜ ಹೋಗಬೇಕಾಗ್ತದೆ, ಅದನ್ನು ಒಪ್ಕೊಳ್ಬೇಕಾಗುತ್ತೆ ಎಲ್ಲರೂ. ಹಾಗಾಗಿ ಈ ದೃಷ್ಟಿಯಿಂದ ವೀರಶೈವ ಲಿಂಗಾಯತ ಮಹಾಸಭೆ ಈ ವಿಚಾರಕ್ಕೆ ಸಮಾಜದ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ಒಂದು ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಂಡು ಈ ಕಾರ್ಯವನ್ನು ಮಾಡಿದರೆ ಒಂದು ಪರಿಹಾರ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನನ್ನದು. ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ಮಾಡಬೇಕು. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಬಹುಪಾಲು ಜನ ಒಟ್ಟಾಗಿ ಹೋಗಬೇಕು ಅನ್ನುವಂಥ ನಿಲುವಿನವರಾಗಿದ್ದಾರೆ. ಒಡಿಬಾರದು, ಸಮಾಜ ಒಡಿಬಾರದು ಅಂತ. ಈ ಚರ್ಚೆ ಏನಿದೆ ಇದು ಇಂದು ನಿನ್ನೆಯ ಚರ್ಚೆಯಲ್ಲ. 12ನೇ ಶತಮಾನದಲ್ಲಿಯೇ ಮೊದಲ ಘಟ್ಟದಲ್ಲಿಯೇ ಈ ಚರ್ಚೆ ಶುರುವಾಯಿತು. ಒಂದು ಕಡೆ ಬಸವಣ್ಣನವರ ನೇತೃತ್ವದಲ್ಲಿ ಆ ಕಾಲಘಟ್ಟದ ವಿವಿಧ ಸಮುದಾಯಗಳ ಪ್ರಜ್ಞಾವಂತರು ಒಂದು ಕಡೆ ಸೇರಿ ಒಂದು ಹೊಸ ಸಮಾಜ ನಿರ್ಮಾಣದ ದಾರಿಯನ್ನು ಒಂದು ಕಡೆ ಕಂಡುಕೊಂಡ್ರು. ರೇವಣಸಿದ್ಧರು ಮತ್ತು ಸಿದ್ದರಾಮರ ನೇತೃತ್ವದಲ್ಲಿ ಇನ್ನೊಂದು ಕಡೆ ಇದೇ ಆಶಯಗಳನ್ನು ಇಟ್ಟುಕೊಂಡು ಅವರು ಪ್ರಯತ್ನಶೀಲರಾದರು. ಅಲ್ಲಿ 12ನೇ ಶತಮಾನದಲ್ಲಿ 2 ಪ್ರಮುಖ ನಾಯಕತ್ವಗಳು ಕಂಡುಬರುತ್ತೆ. ಒಂದು ಬಸವಣ್ಣನವರ ನೇತೃತ್ವದ ನಾಯಕತ್ವ, ಇನ್ನೊಂದು ರೇವಣಸಿದ್ಧರು ಮತ್ತು ಸಿದ್ದರಾಮರ ನೇತೃತ್ವದ ನಾಯಕತ್ವ. ಸಂಪ್ರದಾಯಸ್ಥರು ರೇವಣಸಿದ್ಧರು ಮತ್ತು ಸಿದ್ದರಾಮರ ಪರವಾಗಿ ನಿಲ್ತಾರೆ, ಸಂಪ್ರದಾಯಸ್ಥರು. ಪ್ರಗತಿಪರರು, ಸ್ವಲ್ಪ ಉದಾರವಾದ ಚಿಂತನೆ ಮಾಡ್ತಕ್ಕಂಥವರು ಬಸವಣ್ಣನವರ ನೇತೃತ್ವದಲ್ಲಿ ಸೇರ್ತಾರೆ.
ಹಾಗಾಗಿ ಇದು 12ನೇ ಶತಮಾನದ ಸಮಸ್ಯೆ ಇದು. ಆದರೆ ಆ ಕಾಲಘಟ್ಟದ ಹಿರಿಯರೆಲ್ಲರೂ ಒಂದಾಗಿ ಇಲ್ಲ, ನಾವು ಹೀಗೆ ಹೋಗಬಾರ್ದು, ಒಟ್ಟಾಗಿಯೇ ಹೋಗಬೇಕು ಅಂತ ಅವತ್ತು ಚಿಂತನೆ ಮಾಡಿದರು. ಎರಡನೇ ಕಾಲಘಟ್ಟ ಯಾವುದು ಅಂದರೆ 16 ಮತ್ತು 17ನೇ ಶತಮಾನ. ಮತ್ತೆ ಈ ಸಮಸ್ಯೆ ಉದ್ಭವಿಸ್ತು ಈ ಧರ್ಮದಲ್ಲಿ. ಈ ವೀರಶೈವ ಲಿಂಗಾಯತ ಅನ್ನುವಂಥ ಸಮಸ್ಯೆ ಎರಡನೆಯ ಕಾಲಘಟ್ಟ 16 ಮತ್ತು 17ನೆಯ ಶತಮಾನದಲ್ಲಿ ಕಾಣಿಸಿಕೊಳ್ತು. ತೋಂಟದ ಸಿದ್ಧಲಿಂಗ ಯತಿಗಳ ನಂತರ ವಿರಕ್ತ ಮಠಗಳು ನಿರ್ಮಾಣ ಆದವು. ಅದಕ್ಕೂ ಮೊದಲು ವಿರಕ್ತ ಮಠಗಳು ಇರಲಿಲ್ಲ, ಕೇವಲ ಗುರುವರ್ಗದ ಮಠಗಳು ಮಾತ್ರ ಇದ್ದವು. 16ನೇ ಶತಮಾನದ ನಂತರ ವಿರಕ್ತ ವರ್ಗದ ಮಠಗಳು ಕಾಣಿಸಿಕೊಂಡವು. ಆಗಲೂ ಕೂಡ ಸಮಾಜ ಒಡೆದು ಹೋಗಬಾರ್ದು ಅಂತ ಹೇಳಿ ಮತ್ತೆ ಸಮಾಜವನ್ನು ಒಂದುಗೂಡಿಸುವ ಪ್ರಯತ್ನವಾಗಿ ಗುರು ವಿರಕ್ತರು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಹೋಗಬೇಕು. ಒಂದು ಕರ್ತವ್ಯದ ವಿಭಜನೆ ಆಯಿತು, ಡಿವಿಷನ್ ಆಫ್ ಲೇಬರ್ ಆಯಿತು. ಅವಾಗ ಉದಾರವಾದಿ ಜಂಗಮರು ಏನು ಮಾಡಿದರು, ಗುರುವರ್ಗದಲ್ಲೂ ಇದ್ದ ವಿರಕ್ತ ಪರಂಪರೆಗೆ ಬಂದು ಬಸವಣ್ಣನವರ ವಿಚಾರಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟರು. ಎರಡನೇ ಘಟ್ಟ ಅದು. ಮತ್ತೆ ಅವಾಗ ಶಾಂತವಾಗಿದ್ದಂಥ ಈ ಸಮಸ್ಯೆ ಮತ್ತೆ ಈಗ ನಮ್ಮ ಕಾಲಘಟ್ಟದಲ್ಲಿ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಇದು ಕಾಣಿಸಿಕೊಂಡಿದೆ. 21ನೇ ಶತಮಾನದ ಇದರಲ್ಲೂ ನಾವೀಗ ಇದನ್ನು ನೋಡ್ತಾ ಇದ್ದೀವಿ. ಅದರ ಅಡಿಯಲ್ಲಿ ಹೋಗ್ಬೇಕಂತ ಹೇಳಲಿಲ್ಲ ನಾನು ಹಾಗೆಲ್ಲ ಹೇಳಿದೆ. ನಾನು ಒಂದು ವಿಚಾರ, ಇಷ್ಟು ದಿನಗಳ ಕಾಲ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಹಿನ್ನೆಲೆಗೆ ಹೋಗಿತ್ತು, ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಪ್ರತ್ಯೇಕ ಲಿಂಗಾಯತ, ಈಗ ಅವರು ಮತ್ತೊಂದು ಘೋಷಣೆ ಮಾಡಿದರು, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು, ಅದಕ್ಕೆ ನೀವು ನಿಲ್ಲಬೇಕು. ನಾನು ಇಷ್ಟೊತ್ತು ಹೇಳಿದ್ದು 12ನೇ ಶತಮಾನದ ಸಮಸ್ಯೆ ಇದು. 16-17ನೇ ಶತಮಾನದಲ್ಲಿ ಮತ್ತೆ ಪುನರಾವರ್ತನೆ ಆಯಿತು. ಈಗ ಕಳೆದ 75 ವರ್ಷಗಳ ಹಿಂದೆ ಮತ್ತೊಮ್ಮೆ ಇದು ಕಾಣಿಸ್ಕೊಳ್ತಾ ಇದೆ. ಇದು ಹೆಚ್ಚು ಕಡಿಮೆ 850 ವರ್ಷಗಳ ಸಮಸ್ಯೆ. ಇದು ಬಗೆಹರಿಸಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಹೇಳಿದರೆ ಅದು ಗೊಂದಲಕ್ಕೆ ಅವಕಾಶ ಆಗುತ್ತೆ. ಸಮುದಾಯದ ಭಾವನೆಗಳನ್ನೇ ನಾನು ಹೇಳಬೇಕು. ಈಗ ಹಾಗಾದ್ರೆ ಬಸವಣ್ಣ ಯಾಕೆ ಮೌಢ್ಯಗಳನ್ನ ಕಿತ್ತು ಬರ್ಬೇಕಾಗಿತ್ತು 12ನೇ ಶತಮಾನದಾಗ? ಹಿಂದಿನಿಂದ ಬಂದಾರ ಹಂಗೆ ಬರ್ಬೇಕಂತ ಮಾಡಬಹುದಿತ್ತಲ್ಲ. ಅವ್ರು ಬಂದಿದ್ದು ತಪ್ಪಲ್ಲ, ಅವ್ರು ಬಂದಿದ್ದು ತಪ್ಪ. ಅದು ಅವರೆಲ್ಲ ತರಬೇಡಿ, ಅವ್ರನ್ನೆಲ್ಲ ನಮ್ದಷ್ಟೇ ಮಾತಾಡಿ. ನಾವು ಇನ್ನೊಬ್ಬರದ್ದು ಮಾತಾಡೋದು ಬೇಡ, ಅದು ಬೇಡ, ಅದು ಇನ್ನೊಬ್ಬರದ್ದು ತರೋದು ಬೇಡ. ನಮ್ಮಲ್ಲೇ ಇದೆ ಉದಾಹರಣೆಗಳು. ಸಮಾಜ ಒಪ್ತಾ ಇಲ್ಲ, ಬಹುಜನರು ಒಪ್ತಾ ಇಲ್ಲ. ಬಹುಜನರ ತೀರ್ಮಾನದಿಂದ ನಾನು ಗೌರವಿಸ್ತೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು 4 ದಶಕಗಳ ಹಿಂದೆ ಹೇಳಿದ್ದೀನಿ, ಬರೆದಿದ್ದೀನಿ. ಈಗ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ಖಂಡಿತ ಹೇಳಲ್ಲ. ಸಮುದಾಯದ ಬಹುಜನರ ಅಭಿಪ್ರಾಯಗಳನ್ನು ನಾನು ಹೇಳ್ತೀನಿ, ಗೌರವಿಸ್ತೀನಿ ಅಷ್ಟೇ. ಇಲ್ಲ ಒಬ್ಬೊಬ್ಬರೇ ಬಹುಜನ ಆ ಬಹುಜನರ ಭಾವನೆಯನ್ನು ಗೌರವಿಸ್ತೀನಿ ನಾನು. ಈಗ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗೋದ್ರಿಂದ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಈ ಹಲವಾರು 101 ಪಂಗಡಗಳಿಗೆ ಅನುಕೂಲ ಆಗತ್ತೋ ಇಲ್ಲೋ ಅಂತ ಹೇಳಿ. ಈಗ ಒಬ್ಬೊಬ್ಬರು ಅವರವರ ಅನುಕೂಲದ ರೀತಿಯಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ನನ್ನಂಥವರ ಅಭಿಪ್ರಾಯ, ಜನಸಾಮಾನ್ಯರ ಹಿನ್ನೆಲೆಯಲ್ಲಿ ನಾನು ಹೇಳೋದಾದರೆ, ಒಟ್ಟಾಗಿ ಇದ್ದು ಒಳ್ಳೇದೇನಾದರೂ ಬಂದರೆ ಎಲ್ಲರೂ ಸ್ವೀಕಾರ ಮಾಡಿರಿ. ಒಂದು ವೇಳೆ ಕೆಡಕ್ಕೆ ಬಂದರೆ ಎಲ್ಲರೂ ಒಂದಾಗಿ ಎದುರಿಸ್ರಿ. ಒಂದು ವಿಚಾರ, ಈಗ ಉನ್ನತ ಶಿಕ್ಷಣ ವಿಚಾರ ಎಕ್ಸಾಂಪಲ್ ಕೊಡ್ತೀನಿ ನಾನು. ಉನ್ನತ ಶಿಕ್ಷಣ ವಿಚಾರದಲ್ಲಿ ನಮ್ಮ ಭಾಗದ ಈ ಲಿಂಗಾಯತ ಧರ್ಮ ಏನು ಒಳಪಂಗಡಗಳು ಎಲ್ಲ ಇದ್ದಾವ, ಅಷ್ಟು ಅವಕಾಶಗಳು ಸಿಗ್ತಾ ಇಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮ ಆದರೆ ಒಂದು ಈ ಮೆಡಿಕಲ್ ಕಾಲೇಜ್ ಇತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಒಂದು ಎಕ್ಸ್ವಾಜೆಡ್, ಅದರಲ್ಲಿ 50% ಭಾಗ ಈ ಭಾಗದಲ್ಲಿ ಜನರಿಗೆ ಸಿಗುತ್ತೆ. ಈಗ ನಾವು ಈ ಮೆಡಿಕಲ್ ಕಾಲೇಜ್ ಬೇಕಂತ ಒಬ್ಬೆ ಆಗ್ತೀವಿ, ಆದ್ರೆ ಮೆಡಿಕಲ್ ಕಾಲೇಜ್ ಸೀಟ್ ನಮಗೆ ಸಿಗ್ತಾವ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಯಾವ ಬಂದು ಕಳ್ತಾರೆ. ಎಲ್ಲ ನಮ್ಮದು ಎರಡೂ ಕೂಡಿಯೇ ನೀವು ಪಡ್ಕೊಳ್ಳಿ ಅಂತ. ವೀರಶೈವ ಲಿಂಗಾಯತ ಕೂಡಿಕೊಂಡೇ ನೀವು ಆ ಸೌಲಭ್ಯವನ್ನು ಪಡ್ಕೊಳ್ಳಿ. ನೀವು ಮೈನಾರಿಟಿ ಸ್ಟೇಟಸ್ ಬೇಕಾ, ಕೂಡಿಯೇ ಪಡ್ಕೊಳ್ಳಿ, ಕೂಡಿ ಮಾಡಿ ಅಂತ. ಕೂಡಿ ಮಾಡಬೇಕು, ಇಬ್ಬರು ಕೂಡಿಯೇ ಮಾಡಿ. ಒಳ್ಳೇದೇನು ಬಂದರೂ ಕೂಡಿಯೇ ಬರಲಿ. ಹಂಚುವುದರಿಂದ ಹಿಂದುಳಿದ್ವಿ ಹೊರತು ಒಗ್ಗಟ್ಟಿಂದ ಹೋಗಿದ್ದು
ಅನ್ನೋ ಮಾತು ಯಾರಿಗಿಲ್ಲ. ವೀರಶೈವ ಲಿಂಗಾಯತ ಮಹಾಸಭಾ ನಡೆದಿದೆ. ಈಗ ಅದನ್ನೇ ವೀರಶೈವ ಮಹಾಸಭಾಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾ ದೊಡ್ಡವ್ರು ಅಂತೆಲ್ಲ ಹೋಗ್ತಾ ಇದೆ ಬಿಟ್ರೆ ಯಾರೇ ಹೋಗ್ತಾ ಇಲ್ಲ. ಅದಕ್ಕೆ ವೀರಶೈವ ಮಹಾಸಭೆ ನಿರ್ಣಾಯಕ ದಿನ ಇದ್ದೀನಿ ಅಷ್ಟೇ. ಹಾಗಾಗಿ ನನಗೆ ಹೆಚ್ಚು ಶಕ್ತಿ ಇಲ್ಲ ಎಲ್ಲ ಕಡೆ ಹೋಗಲಿಕ್ಕೆ. ಆದರೆ ನನ್ನ ಭಾವನೆಗಳನ್ನು ನಾನು ವಿನಿಮಯ ಮಾಡ್ಕೊಳ್ತೇನೆ. ಸೆನ್ಸಸ್ನಲ್ಲಿ ವೀರಶೈವ ಲಿಂಗಾಯತ ಬರೀರಿ, ಹಿಂದೂ ಅಂತ ಬರಿಬೇಡ್ರಿ ಅನ್ನುವಂತ ತಾವು ಹೇಳಿಕೆ. ಹಿಂದೂ ಬರಿಬೇಕು, ಬರಿಬಾರ್ದು ಸ್ಪಷ್ಟ ಹೇಳಿ. ವೀರಶೈವ ಮಹಾಸಭೆ ನಿರ್ಣಯ ತಗೊಂಡಿದೆ, ಈಗಾಗಲೇ ತಗೊಂಡಿದೆ. ಆ ವೀರಶೈವ ಮಹಾಸಭೆಯ ನಿರ್ಣಯವನ್ನು ನಾನು ಗೌರವಿಸ್ತೀನಿ. ಆದರೆ ಹಿಂದೂ ಅಲ್ಲ ಅಂದರೆ ಹಿಂದೂ ಧರ್ಮದ ವಿರೋಧಿಗಳಲ್ಲ ಅನ್ನೋದನ್ನು ನಾನು ಟೆಕ್ನಿಕಲಿ ಹೌದು ವೀರಶೈವ ಮಹಾಸಭೆಯ ಖಂಡಿತ ಬರೀರಿ. ಆದರೆ ಬಸವಣ್ಣವ್ರ ಆಶಯ ಆಗಿತ್ತ ಅಂತ ಕೇಳಬೇಡಿ. ಯಾಕಂತಂತಂದರೆ ಯಾರೂ ಬಸವಣ್ಣನ ತತ್ವದಂತೆ ನಡೀತಾ ಇಲ್ಲ, ನಡೀಲಿಕ್ಕಾಗಲ್ಲ. ಇದು ಕೇವಲ ನಮ್ಮ ಸ್ವಾರ್ಥಕ್ಕೆ ನಾವು ಬಡ್ದಾಡ್ತಾ ಇದ್ದೀವಿ. ಬಸವ ತತ್ವ ಪಾಲನೆ ಮಾಡೋರು ಯಾರೂ ಇಲ್ಲ. ಸ್ವಾಮೀಜಿಗಳಿಂದ ಹಿಡಿದು ರಾಜಕೀಯ ನಾಯಕರಿಂದ ಹಿಡಿದು ಎಲ್ಲ ವಿದ್ವಾಂಸರು ಹೋರಾಟಗಾರರಿಂದ ಹಿಡಿದು ತತ್ವ ಪಾಲನೆ ಮಾಡೋರು ಯಾರೂ ಇಲ್ಲ. ಅದನ್ನೇ ಹೇಳಿದ್ರಿ, ಕೇವಲ ಬಸವ ತತ್ವದ ಪ್ರಚಾರಕರೇ ನೋಡ್ತೀವಿ ವಿನಃ ಪಾಲಕರು ಯಾರೂ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ನನ್ನನ್ನೂ ಸೇರಿಸ್ಕೊಂಡು ನಾವ್ಯಾರೂ ಬಸವ ತತ್ವ ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಅದು ನಮ್ಮ ಮಿತಿ, ಈ ಧರ್ಮದ ಮಿತಿ, ಸಮುದಾಯದ ಮಿತಿ. ಅದಕ್ಕೆ ಸಮುದಾಯಗಳು ವಿಕಸನಗೊಳ್ಳಬೇಕು, ಉದಾರ ಮತವನ್ನು ಅನುಸರಿಸಬೇಕು, ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಹೀಗೆ ಇರ್ತೀವಿ, ಸಂಕುಚಿತ ಆವರಣದ ಒಳಗಡೆಯೇ ನಾವು ಬಡದಾಡ್ಕೊಂಡಿರ್ತೀವಿ. ಆ ಥರ. ಬೇರೆ ಒಂದು ಪ್ರಶ್ನೆ ಕೇಳಬಹುದಾ? ಹೌದು. ನಾನು ಹೇಳ್ತಿರೋದೇನು ಅಂದರೆ, ಬಸವಣ್ಣನವರ ತತ್ವ ಲಿಂಗಧಾರಣೆ ಮಾಡಿ ಲಿಂಗ ಪೂಜೆ ಮಾಡಿಬಿಟ್ರೆ ಅಷ್ಟೇ ಸಾಕಾಗುತ್ತಾ ಬಸವ ತತ್ವ? ಬಸವಣ್ಣನವರಿಗೆ ಸಾಮಾಜಿಕ ಆದರ್ಶಗಳಿದೆ, ಅವರ ಆದರ್ಶಗಳನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ಆದರ್ಶಗಳು, ಆಧ್ಯಾತ್ಮಿಕ ಆದರ್ಶಗಳು, ಆರ್ಥಿಕ ಆದರ್ಶಗಳು, ಒಂದು ದೊಡ್ಡ ಮಾದರಿಯ ಬದುಕನ್ನು ಅವ್ರು ಕೊಟ್ಟಿದ್ದಾರೆ. ನಾವು ಅದನ್ನು ಪಾಲನೆ ಮಾಡೋಕ್ಕಾಗುತ್ತಾ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಬಸವ ತತ್ವವನ್ನು ಪಾಲನೆ ಮಾಡಲಿಕ್ಕೆ ಅತ್ಯಂತ ಕಠಿಣ. ಹಾಗಾಗಿ ಆಗೇನಾದರೂ ಆತ ಮಾಡಿದರೆ ಆತ ಒಬ್ಬ ಮಹಾಪುರುಷನಾಗ್ತಾರೆ. ಇಲ್ಲ, ನಾನು ಅದನ್ನು ನೋಡ್ತಾ ಇಲ್ಲ. ಬಸವ ಧರ್ಮ ಕೇವಲ ಪ್ರಚಾರಕ್ಕಾಗಿ ಮಾತ್ರ ಬಳಕೆಯಾಗ್ತಾ ಇದೆಯೇ ವಿನಃ ಪಾಲನೆಗಾಗಿ ಬಳಕೆಯಾಗ್ತಾ ಇಲ್ಲ. ಅದು ನನ್ನ ನೋವು. ನಾನು ನೋವಿನಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಆಗಿದೆಯಲ್ಲ, ಮತ್ತು ಇದು ರಾಜಕೀಯ ಬೇಡಿಕೆ ಅಲ್ವಾ ಇದು? ಬಿಟ್ಟು ಒಂದು ತಮ್ಮ ಅಪ್ಪಣೆ ಇದ್ರೆ ಒಂದು ಬೇರೆ ಪ್ರಶ್ನೆ ಕೇಳ್ತಿದ್ದೆ. ಏನು ದಸರಾ ಉತ್ಸವ ಮೈಸೂರಲ್ಲಿ ನಡೀತಾ ಇದೆ, ಅದು ಸ್ವಲ್ಪ ಕಾಂಟ್ರವರ್ಸಿ ಬಂದಿದೆ. ಬಾನು ಮುಸ್ತಾಕ್ ಅವ್ರಿಗೆ ಇನ್ವೈಟ್ ಮಾಡಿದ ಮೇಲೆ ಕೆಲವರು ಏನು ಹೇಳ್ತಾರೆ, ಕಾಂಗ್ರೆಸ್ ಅಥವಾ ಅವ್ರ ಸಪೋರ್ಟ್ ಇದ್ದವ್ರು ಹೇಳ್ತಾರೆ ಅವರೊಬ್ಬ ಸಾಹಿತಿ ಇದ್ದಾರೆ, ಸಾಹಿತಿಗೆ ಕರೆಯಕ್ಕೆ ಏನು ತಪ್ಪಿಲ್ಲ ಅಂತೇಳಿ. ಅದರ ವಿರೋಧಿಗಳು ಹೇಳ್ತಾರೋ ಹಿಂದೂ ಧರ್ಮದ ಬಗ್ಗೆ ಗೊತ್ತೇ ಇಲ್ಲದವರು ಅಂತ ಕರೆದ್ರೆ ಅದು ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗುತ್ತೆ ಅನ್ನೋಂತ ಹೇಳಿದ್ರೆ, ತಮ್ಮ ಅಭಿಪ್ರಾಯ ತಾವು ಹೇಳಿದ್ರೆ ಹೇಳ್ಬೋದು, ಇಲ್ಲ ಬಿಟ್ಟರೆ ಬಿಡ್ಬೋದು. ಇಲ್ಲ, ನನಗೆ ಹೇಳಲಿಕ್ಕೇನು ಮುಜುಗರ ಇಲ್ಲ. ನೋಡಿ, ಮೈಸೂರಿನ ಚಾಮುಂಡಿ ಉತ್ಸವ ಅಥವಾ ದಸರಾ ಉತ್ಸವ ಅನ್ನೋದು ಅದು ನಾಡ ಉತ್ಸವವಾಗಿ ಪರಿವರ್ತನೆಯಾಗಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅದು ನಾಡ ಉತ್ಸವ, ಇಡೀ ಕರ್ನಾಟಕದ ಉತ್ಸವದ ವ್ಯಾಪ್ತಿಯನ್ನು ಪಡ್ಕೊಂಡಿದೆ ಅದು. ಹಾಗಾಗಿ ಸಾಧಕರು ಬಹಳ, ನಾನು ಈ ಮಾತನ್ನು ಹೇಳ್ತೀನಿ, ಸಾಧಕರು ಯಾರೇ ಆಗಿರಬಹುದು, ಕನ್ನಡ ನಾಡಿಗೆ ನುಡಿಗೆ ಒಂದು ಗೌರವ ತಂದು ಕೊಟ್ಟಿರುವಂಥ ಸಾಧಕರು ಯಾರೇ ಆಗಿರ್ಬೋದು, ಅವರು ಸ್ವತಃ ಒಪ್ಪಿಕೊಂಡು ಗೌರವದಿಂದ ಬಂದು ಅದರಲ್ಲಿ ಪಾಲ್ಗೊಳ್ಳೋದಾದರೆ ಖಂಡಿತ ಅದು ಸ್ವೀಕಾರಾರ್ಹ. ಅದನ್ನು ನಾವು ವಿರೋಧಿಸಬಾರ್ದು. ಸಾಧಕರು, ಯಾಕೆ ಹಿಂದೆ ನಮ್ಮ ಕನ್ನಡದ ಪ್ರಸಿದ್ಧ ಕವಿ ನಿಸಾರ್ ಅಹಮದ್ರವರು ಉದ್ಘಾಟನೆ ಮಾಡಲಿಲ್ವ? ಅವಾಗ ಆ ಆರೋಪ ಬಂತ, ಆ ಥರದ ಅಪಶಕುನ ಬಂತ, ಮಾತುಗಳು, ಅಪಸ್ವರಗಳು ಬರಲಿಲ್ಲ. ನೋಡಿ, ಸಾಧಕರು ನೋಡಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಹಿಂದೂಗಳಾಗಲಿ ಮುಸ್ಲಿಮರಾಗಲಿ, ಯಾರೇ ಇರಲಿ, ಜೈನರಾಗಲಿ ಬೌದ್ಧರಾಗಲಿ, ಯಾರೇ ಇರಬಹುದು, ಸಾಧಕರಾದವರು ಅವರು ಗೌರವದಿಂದ ಅದನ್ನು ಒಪ್ಪಿಕೊಂಡು ಬಂದು ಆ ಕಾರ್ಯ ಮಾಡೋದಾದರೆ, ಪಾಲ್ಗೊಳ್ಳೋದಾದರೆ ತಪ್ಪಿಲ್ಲ ಅನ್ನೋದು ನನ್ನ ನಿಲುವು. ಇಷ್ಟೊತ್ತು ಅದೇ ಚರ್ಚೆಯಾಗಿದೆ. ನಾನು ಇಷ್ಟೊತ್ತು ಮಾತಾಡಿದ್ದು ಅದೇ ವಿಷಯನ ಅಂತ ಅಂದ್ಕೊಂಡಿದ್ದೀನಿ.
ಎಲ್ರಿಗೂ ನಮಸ್ಕಾರ. ಎಸ್ ಥ್ಯಾಂಕ್ ಯು ಸರ್.